ಅಕ್ರಮ ಸಕ್ರಮ ಸಮಿತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂದಾಯ ಸಚಿವರು ಮತ್ತು ಸರ್ಕಾರ ಭಾಳ ಒತ್ತನ್ನು ಕೊಡ್ತಾ ಇದ್ದಾರೆ. ಅದನ್ನು ಶೀಘ್ರವಾಗಿ ಮಾಡಬೇಕು ಅಂತ ವಿರಾಜಪೇಟೆ ಕ್ಷೇತ್ರದಿಂದ ಬರುವಂಥ ಎಲ್ಲ ತಾಲೂಕಿಗೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾಯಿದ್ವಿ. ಅದರಲ್ಲಿ ಅಧ್ಯಕ್ಷರನ್ನು ಕೂಡ ನಾವು ಕಾರ್ಯಕರ್ತರನ್ನ ನೇಮಿಸೋದು. ಸಾಧಾರಣವಾಗಿ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗ್ತಾರೆ. ಆದರೆ ಈ ಸತಿ ವಿರಾಜಪೇಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕರ್ತರನ್ನು ಅದರ ಅಧ್ಯಕ್ಷರನ್ನಾಗಿ ಮಾಡಿ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ. ನಾವೆಲ್ಲ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿ ಅವಿನಾಶನವರಿದ್ದಾರೆ, ಅರುಣಾಚನವರು, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಇವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಸರ್ಕಾರ ಕಳಿಸ್ಕೊಟ್ಟಿದ್ದೇನೆ. ಈಗ ಬಹುಶಃ ಈ ಬರೋ ವಾರದಲ್ಲಿ ಅದು ಘೋಷಣೆಯನ್ನು ಆಗುತ್ತೆ. ನಂತರ ಉಳಿಕೆ ಇರುವಂಥ ಫಾರ್ಮ್ 53, 57 ಏನಿದೆ ಅದನ್ನು ಕಾನೂನಾತ್ಮಕವಾಗಿ ಪರಿಗಣಿಸಿ ಕ್ರಮವನ್ನು ಜರುಗಿಸ್ತೀವಿ. ಬಡ್ಜೆಟ್ ಒಳಗೆ ಅಲ್ಲ, ಇನ್ನೊಂದು ಕೆಲವೇ ದಿನಗಳೆಲ್ಲ ಅದಾಗ್ತೀವಿ. ಅಕಾಡೆಮಿದು ಕೂಡ ಯಾರನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮಲ್ಲಿ ಒಂದು ಉನ್ನತ ಮಟ್ಟದ ಒಂದು ಇದನ್ನು ಸೇರಿಸಿದ್ದೀವಿ. ನಾವು ಅವರೆಲ್ಲ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ. ಅಕಾಡೆಮಿದು ಕೂಡ ಮಾಡ್ತೀವಿ. ಆದಷ್ಟು ಬೇಗ ಎಲ್ಲ ನೇಮಕಾತಿಗಳನ್ನು ಆದಷ್ಟು ಬೇಗ ಮಾಡಿ ನಾವು ಅದನ್ನು ಪೂರ್ಣಗೊಳಿಸ್ತೀವಿ.